ಒಂದು ನಿಮಿಷ ಅದು ಹತ್ರ ಕೊಡಿ, ಏನಂತ ನೋಡೋಣ. ಏನು ಸರ್ ಇದು? ಇದು ತ್ವಕ್ಷಣ ಅಂತ. ಏನು ಸರ್, ಇನ್ನೊಂದ್ಸತಿ ಹೇಳಿ. ತ್ವಕ್ಷಣ ಅಂತ ಸರ್, ಇದು ತೆಂಗಿನ ನಾರಿದೆ, ಮತ್ತು ಇದು ಲಾವಂಚ ನಾರಿದೆ, ಇದು ತುಪ್ಪದ ಹೀರೆಕಾಯಿ ನಾರಿದೆ. ಮೂರರ ಉಪಯೋಗ ಏನು, ಮತ್ತು ನಾವ್ಯಾಕೆ ಇದನ್ನು ಬಳಸಬೇಕು ಸರ್? ಓಕೆ, ಮೊದಲನೇದಾಗಿ ನಾವು ಈಗ ಸದ್ಯದಲ್ಲಿ ಎಲ್ಲರ ಮನೆಯಲ್ಲೂ ಈ ಪದಾರ್ಥಗಳ ಜಾಗದಲ್ಲಿ ಪ್ಲಾಸ್ಟಿಕ್ ಬಂದು ಕೂತಿದೆ. ಹೌದಲ್ಲ? ಈಗ ಪ್ಲಾಸ್ಟಿಕ್ಕು ಅದರ ಅವಾಂತರ ಯಾವ ಮಟ್ಟಕ್ಕಿದೆ ಅಂದರೆ, ನಮ್ಮ ಆಹಾರ ಇರ್ಬೋದು, ನೀರಿರ್ಬೋದು, ಪ್ರತಿಯೊಂದರಲ್ಲೂ ಮೈಕ್ರೋ ಪ್ಲಾಸ್ಟಿಕ್ಕು ಎಂಟರ್ ಆಗಿದೆ. ಮತ್ತು ಪ್ರತಿ ಮಕ್ಕಳ, ಈಗ ಹುಟ್ಟಿದಂಥ ಮಕ್ಕಳ ದೇಹದಲ್ಲೂ ಕೂಡ ಮೈಕ್ರೋ ಪ್ಲಾಸ್ಟಿಕ್ಕು ಕಾಣಿಸ್ಕೊಳ್ತಾ ಇದೆ ದೇಹದಲ್ಲಿ. ಸೊ ಈ ಸೂಕ್ಷ್ಮತೆಯನ್ನು ನಾವು ಅರಿತು ಸಾಧ್ಯ ಆದಷ್ಟು ಎಲ್ಲ ಪದಾರ್ಥಗಳನ್ನು ಪ್ಲಾಸ್ಟಿಕ್ಕು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಪ್ಲಾಸ್ಟಿಕ್ಗೆ ಪರ್ಯಾಯವಾದಂಥ ಪದಾರ್ಥಗಳನ್ನ ಬಳಕೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅಂದರೆ ನಮ್ಮ ಆರೋಗ್ಯ ಬುದ್ಧಿ ಉದ್ದೇಶನೇ ಸುಸ್ಥಿರ ಪರಿಸರ ಮತ್ತು ಸುಸ್ಥಿರ ಆರೋಗ್ಯ. ಇದು ತೆಂಗಿನ ನಾರು. ಈ ತೆಂಗಿನ ನಾರಿಂದ ಏನಿದೆ, ಇದು ಪಾತ್ರೆಗಳನ್ನ ತೊಳೆಯೋದಕ್ಕೆ. ಈ ನೋಡಿ, ಈ ತೆಂಗಿನ ನಾರಿದೆಯಲ್ಲ, ಇದು ನಾವು ರಬ್ಬರ್ ಹಾಲ್ ಹಾಕಿ ಇದನ್ನ ಪ್ರೆಸ್ ಮಾಡಿ ಇದನ್ನ ಸ್ಟಿಚ್ ಮಾಡಿದ್ದೀವಿ. ಇದರ ಲೈಫನ್ನು ಜಾಸ್ತಿ ಮಾಡೋದಕ್ಕೆ ಸ್ಟಿಚ್ ಮಾಡಿದ್ದೀವಿ. ಇದರಲ್ಲಿ ಪಾತ್ರೆ ತೊಳೆಯೋದಕ್ಕೆ ತುಂಬ ಅನುಕೂಲ ಇರುತ್ತೆ. ಅಗತ್ಯ ಇರೋರು ಬೇಕಾದರೆ ಇದರಲ್ಲಿ ಮೈಯನ್ನು ಕೂಡ ಉಜ್ಜಬಹುದು. ಖಂಡಿತ. ಇದು ತುಂಬ ಸುವಾಸನಾಯುಕ್ತವಾದಂಥ ಮೈ ಉಜ್ಜ ಅಂತ ಬ್ರಷ್ ಇದು. ಇದು ಲಾವಂಚ ಬೇರು ನೋಡಿ, ಇದು ತುಂಬ ಸುವಾಸನೆಯಿಂದ ಇರುತ್ತೆ. ಹಿಂದೆ ನಾವು ಈಗ ಕೇಳಿರೋದು ಏನಂದರೆ, ಇದ್ರ ಬಗ್ಗೆ ಹಿಂದೆ ರಾಜ ಮಹಾರಾಜರುಗಳು ತಮ್ಮ ಅರಮನೆಯಲ್ಲಿ ಬೇಸಿಗೆನಲ್ಲಿ ಇದರ ಚಾಪೆಗಳನ್ನ ಅರಮನೆಯ ಕಿಟಕಿಗಳಿಗೆ ಇದನ್ನ ಕಟ್ತಾ ಇದ್ರು. ಮತ್ತೆ ಇದಕ್ಕೆ ನೀರನ್ನ ಹಾಕ್ಬಿಟ್ರೆ ಮನೆ ತುಂಬಾ ತಂಪಾಗಿರ್ತಿತ್ತು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಪರಿಮಳನೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ತಂಪಾಗೂ ಇರುತ್ತೆ ಅಂತ ಹೇಳ್ತಾರೆ. ನಾನು ಸುಮಾರಷ್ಟು ಜನ ನೋಡಿದ್ದೀನಿ ಸರ್, ಇದನ್ನ ಬಂಚರ ಕುಚ್ಚರ ಕಟ್ಟಿ ಮನೆಯಲ್ಲಿ ಕಟ್ಟಿರ್ತಾರೆ. ಆ ರೂಮಲ್ಲಿ ನ್ಯಾಚುರಲ್ ಪರಿಮಳ ಬರಲಿ ಅನ್ನೋ ಒಂದು ಕಾರಣಕ್ಕೆ. ಥ್ಯಾಂಕ್ ಯು ಸರ್. ಸುಮಾರು ಜನ ಪ್ಲಾಸ್ಟಿಕ್ ಬಾಚಣಿಗೆನೇ ಇಷ್ಟಪಡ್ತಾರೆ. ಯಾಕೆ ನಾವು ಮರದ ಬಾಚಣಿಗೆ ಬಳಸಬೇಕು, ಅದರಲ್ಲೂ ಬೇವಿನ ಮರದ ಬಾಚಣಿಗೆನೇ ಬಳಸಬೇಕು ಅಂತ ಯಾಕೆ ಹೇಳ್ತೀರಿ? ಯಾಕೆ ಬಳಸಬೇಕು ಹೇಳಿ. ಆದರೆ ಗೊತ್ತು ಜನಕ್ಕೆ, ಆದ್ರೂ ಇದು ಮುರಿದೋಗ್ಬಿಡುತ್ತಂತೆ, ಅದು ಮುರಿಯಲ್ಲ ಅನ್ನೋದೊಂದು ಕಾರಣ ಕೊಡ್ತಾರೆ. ಆ ಕಾರಣಕ್ಕೆ ಒಂದು ಸಣ್ಣ ಪರಿಹಾರ ಇದೆ ಮೇಡಮ್. ಇದನ್ನ ಯಾರೇ ಒಂದು ಬಾಚಣಿಗೆ ಖರೀದಿ ಮಾಡ್ಕೊಂಡು ತೊಗೊಂಡೋದ್ಮೇಲೆ ಅವರು ಯಾವ್ದಾದ್ರು ಒಂದು ಎಣ್ಣೆನಲ್ಲಿ, ಉದಾಹರಣೆಗೆ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ರಾತ್ರಿ ಮುಳುಗಿಸಿಟ್ಟು ಇದನ್ನ ಚೆನ್ನಾಗಿ ಕುಡಿದ ಮೇಲೆ, ಎಣ್ಣೆಯನ್ನ ಈ ಮರ ಕುಡ್ಕೊಂಡಾದ್ಮೇಲೆ ಅದನ್ನ ಒಣಗಿಸ್ಬಿಟ್ರೆ ಇದ್ರದ್ದು ಶಕ್ತಿ ಜಾಸ್ತಿ ಆಗುತ್ತೆ. ಬಿದ್ದರೆ ಅಷ್ಟು ಸುಲಭವಾಗಿ ಒಡೆಯಲ್ಲ. ಆ ಕಾರಣಕ್ಕೆ ಇದೊಂದು ಸಣ್ಣ ಪರಿಹಾರ. ಮತ್ತೆ ನಾವು ಯಾತಕ್ಕೆ ಪ್ಲಾಸ್ಟಿಕ್ ಬಾಚಣಿಗೆ ಬಳಸಬಾರ್ದು, ಯಾಕೆ ಇದನ್ನು ಬಳಸಬೇಕು ಅನ್ನೋದಕ್ಕೆ, ಹಿಂದೆ ನಾವು ಚಿಕ್ಕದ್ರಲ್ಲಿದ್ದಾಗಲೇ ನಾವು ಇದನ್ನು ಪರೀಕ್ಷೆ ಮಾಡಿ ನೋಡ್ಕೊಂಡಿದ್ದೀವಿ. ಇದೀಗ ಪ್ಲಾಸ್ಟಿಕ್ನ ನಾವು ಹಿಂಗೆ ತಲೆ ಬಾಚಿದಾಗ ನಮಗೆ ಇಲ್ಲಿ ಒಂದು ರೀತಿ ಕರೆಂಟ್ ಹೊಡೆದಾಗೆ ಆಗ್ತಾ ಇದೆ. ಅದು ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಅಂತ ಕರೀತಾರೆ. ಸೊ ಆ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜರ್ಸಿಂದ ಏನಾಗುತ್ತೆ, ಕೂದಲುಗಳು ಉದುರೋದಕ್ಕೆ ಅದು ಕೂಡ ಒಂದು ಕಾರಣ ಆಗಿದೆ ಅಂತ ಹೇಳ್ತೀನಿ. ಹೌದು ಸರ್, ನಾನು ನಿಮ್ಮ ಹತ್ರ ತಗೊಂಡಿದ್ದು ಒಂದು 8 ವರ್ಷ ಆಗಿರ್ಬೋದು ಸರ್. ನಾನು ನಿಮ್ಮನ್ನು ಫಸ್ಟ್ ಟೈಮ್ ಭೇಟಿ ಆದಾಗ ಕಾಡಾ ಆಫೀಸಲ್ಲೇ ತಗೊಂಡಿದ್ದು. ಇನ್ನೂ ಹಾಗೆ ಇದೆ ನನ್ನ ಬಾಚಣಿಗೆ ಸರ್. ಇದು ಸೋಪ್ಸ್ ಎಲ್ಲ ಯಾವುದ್ರಲ್ಲಿ ಮಾಡಿರೋದು ಸರ್? ಇದು ತುಂಬ ವಿಶಿಷ್ಟವಾದಂಥ ವಿಧಾನದಲ್ಲಿ ಮಾಡಿರೋಂಥ ಸಾಬೂನುಗಳು. ಹೇಗೆಂದರೆ, ಇವತ್ತು ಮಾರ್ಕೆಟ್ನಲ್ಲಿ ಏನು ಸಾಬೂನುಗಳು ಸಿಗ್ತಾ ಇದೆ, ಅದಕ್ಕೆ ರೆಡಿ ಸೋಪ್ ಬೇಸ್ ಅಂತ ಸಿಗುತ್ತೆ. ಜನ ಸೋಪ್ ಬೇಸ್ಗಳನ್ನ ಬಳಕೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಬಣ್ಣ, ಬೇಕಾದಂಥ ವಾಸನೆ ಕೊಟ್ಕೊಂಡು ಅದನ್ನು ನಾವು ಸೋಪ್ ಅಂತ ಮಾರಾಟ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದು ಗಾಣದ ಎಣ್ಣೆಗಳು ಮತ್ತು ಗಿಡಮೂಲಿಕೆಗಳನ್ನ ಬಳಕೆ ಮಾಡಿ ಆಯುರ್ವೇದದ ಪದ್ಧತಿಯಲ್ಲಿ ತಯಾರು ಮಾಡೋದಂಥ ಒಂದು ವಿಶಿಷ್ಟವಾದಂಥ ಸಾಬೂನು. ಇದರಲ್ಲಿ 6 ಎಣ್ಣೆಗಳನ್ನ ಬಳಕೆ ಮಾಡಿದ್ದೀವಿ. ಹರಳೆಣ್ಣೆ, ಎಳ್ಳೆಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಇಪ್ಪೆ ಎಣ್ಣೆ, ತೆಂಗಿನೆಣ್ಣೆ ಮತ್ತು ಗಿಡಮೂಲಿಕೆಗಳು ಆಲೋವೆರಾ, ತುಳಸಿ, ಅರಿಶಿನ, ನಿಂಬೆ ಸಿಪ್ಪೆ, ಉತ್ತದ ಮಣ್ಣು. ಇದು ಚರ್ಮಕ್ಕೆ ಸಂಜೀವನಿ ಥರ ಕೆಲಸ ಮಾಡುತ್ತೆ. ಅದೇ ರೀತಿ ನಾವು ಚರ್ಮದ ಬೇರೆ 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 ಸಮಸ್ಯೆಗಳಿಗೆ ನಾವು ಬೇರೆ ಬೇರೆ ಸಾಬೂನುಗಳನ್ನ ತಯಾರು ಮಾಡಿದ್ದೀವಿ. ನಮ್ಮ ಸಾಬೂನಲ್ಲಿ ಕೃತಕ ಬಣ್ಣ ಇಲ್ಲ, ವಾಸನೆ ಇಲ್ಲ. ಆದ್ದರಿಂದ ಈ ಸಾಬೂನ್ ಹೆಸರು ಅಚ್ಚುಮೆಚ್ಚು. ಅಂದರೆ ಈ ಸಾಬೂನನ್ನು ಹಚ್ಚದ ನಂತರ ಮಾತ್ರ ಮೆಚ್ಚೋದು. ಹಚ್ಚೋದಕ್ಕಿಂತ ಮುಂಚೆ ನಮ್ಮ ಸಾಬೂನನ್ನ ಯಾರು ಮೆಚ್ಚಲ್ಲ. ನೋಡಕ್ ಕಲರ್ಫುಲ್ ಆಗಿಲ್ಲ ಅಲ್ವಾ? ಜನಕ್ಕೆ ಕಲರ್ ಆಗಿರ್ಬೇಕು. ಪಾಕೆಟ್ಸ್ ನೋಡೋಷ್ಟೊತ್ತಿಗೆ ಅಟ್ರಾಕ್ಟ್ ಆಗ್ಬೇಕು ಜನಕ್ಕೆ. ಇದೆಲ್ಲ ನೈಸರ್ಗಿಕವಾಗಿ ಪಾಕೆಟ್ ಮಾಡಿದ್ದಾರೆ. ಯಾವುದೇ ನಮ್ಮ ಭೂಮಿಗೆ ಹಾನಿ ಆಗಂತ ಪ್ಲಾಸ್ಟಿಕ್ ಬಳಸದೆ ಪ್ಯಾಕ್ ಮಾಡಿದ್ದಾರೆ. ಅದಕ್ಕೆ ಪಾಪ ಜನಕ್ಕೆ ಸ್ವಲ್ಪ ಮೆಚ್ಕೊಳೋದು ಕಷ್ಟನೇ ಈಗಿನ ಕಾಲದ ಜನ ಅಲ್ವಾ ಸರ್? ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಿ ಸರ್? ಫೈನ್.
ಮತ್ತೆ ಹೇಳಿ ಸರ್, ಏನು ನಿಮ್ಮ ಆರೋಗ್ಯ ಬುದ್ಧಿಯ ರಹಸ್ಯ ಹೇಳಿ ಸರ್. ನಮ್ಮ ಆರೋಗ್ಯ ಬುದ್ಧಿಯ ರಹಸ್ಯ ಏನಂದರೆ ಸಹಜವಾದಂಥ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದು. ಈಗ ನಾವು ಏನು ಜೀವನ ಶೈಲಿ ಇದೆ ನಮಗೆ ಗೊತ್ತಾಗ್ದಂಗೆ ದಿನೇ 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 ನಮ್ಮ ಜೀವನ ಶೈಲಿ ಬದಲಾಗ್ತಾ ಇದೆ. ಅದು ನಾವು ಉಪಯೋಗಿಸ್ತಿರೋ ಅಂಥ ಆಹಾರ ಇರ್ಬೋದು, ಅಥವಾ ಪುಡಿ ಇರ್ಬೋದು, ಸ್ನಾನದ ಸಾಬೂನುಗಳಿರ್ಬೋದು, ಅಥವಾ ತಲೆಗೆ ಹಾಕೊಳ್ಳೋಂಥ ಶಾಂಪೂ ಇರ್ಬೋದು. ಇದು ನಮಗೆ ಗೊತ್ತಾಗ್ದಂಗೆ ನಮ್ಮ ಮಾಧ್ಯಮಗಳು ಮತ್ತು ಹಲವು ಪ್ರಭಾವಿ ಮಾಧ್ಯಮಗಳು ನಮ್ಮ ಮೇಲೆ ಪರಿಣಾಮ ಬೀರಿ ನಮ್ಮ ಜೀವನ ಶೈಲಿ ಸಾಕಷ್ಟು ಬದಲಾಗ್ಬಿಟ್ಟಿದೆ. ಅದಕ್ಕೆ ನಾವು ಸಹಜವಾದಂಥ ಜೀವನ ಶೈಲಿ ಅಂದರೆ ನಮ್ಮ ಪೂರ್ವಿಕರು ಏನು ಉಪಯೋಗಿಸ್ತಾ ಇದ್ರು ಈ ರೀತಿ ಹಲ್ಪುಡಿಗಳು, ಇದು ತೆಂಗಿನಕಾಯಿ ಕರಟದ ಇದ್ಲಿಂದ ಮಾಡಿರೋಂಥ ಹಲ್ಪುಡಿ, ಇದು ಕೃಷ್ಣ ಶುಚಿ ಅಂತೇಳಿ. ಇದು ತೆಂಗಿನಕಾಯಿ ಕರಟದ ಇದ್ಲಿಂದ ಮಾಡಿ ಇದಕ್ಕೆ ಗಿಡಮೂಲಿಕೆಗಳನ್ನ ಸಂಯೋಜನೆ ಮಾಡಿದೆ. ಇದು ನಮ್ಮ ಮನೆಯಲ್ಲಿದ್ದರೆ ಒಬ್ಬ ಫ್ಯಾಮಿಲಿ ಡೆಂಟಿಸ್ಟು, ಒಬ್ಬ ದಂತ ತಜ್ಞ ನಮ್ಮ ಮನೆಯಲ್ಲಿ ಇದ್ದ ಹಾಗೆ. ಅಂದರೆ ಇಡೀ ಜೀವನ ಪೂರ್ತಿ ನಮಗೆ ಯಾವುದೇ ಹಲ್ಲು ನೋವು, ಹಲ್ಲು ಉಳುಕು, ಜುಮ್ಮನ್ನ ಸಮಸ್ಯೆಗಳು ಬರಲ್ಲ. ಜೊತೆಗೆ ಈ ವಿಧಾನವನ್ನು ನಾವು ಅನುಸರಿಸೋದ್ರಿಂದ ಅಲ್ಲಿನ ಆರೋಗ್ಯದ ಜೊತೆಗೆ ನಾವು ಹಲವಾರು ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು. ಹೇಗೆ ಅಂದರೆ ಈಗ ಸಾಕಷ್ಟು ಟೂತ್ಪೇಸ್ಟ್ಗಳು ಏನು ಬರ್ತಾ ಇದೆ ಅದೆಲ್ಲ ರಾಸಾಯನಿಕ ಯುಕ್ತವಾಗಿದೆ. ಪ್ರತಿದಿನ ನಮ್ಮ ದೇಹದಲ್ಲಿ ಮತ್ತು ಪರಿಸರದಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ, ಅಂದರೆ ಮಲಿನಯುಕ್ತ ಆಗ್ತಿದೆ. ಅದು ನಮ್ಮ ಗಾಳಿ ಇರ್ಬೋದು, ನೀರಿರ್ಬೋದು, ಮಣ್ಣಿರ್ಬೋದು, ಇವು ನಾವು ಉಪಯೋಗಿಸ್ತಿರೋಂಥ ಪದಾರ್ಥಗಳಿಂದ ನಮ್ಮ ಆರೋಗ್ಯದ ಜೊತೆಗೆ ಪರಿಸರವನ್ನು ಕೂಡ ನಾವು ಮಲಿನ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಈ ಒಂದು ಹಾಲ್ಪುಡಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳ ಹಾಲ್ಪುಡಿ ಇದೆ. ಅದೇ ರೀತಿ ನಾವು ತಲೆಗೆ ಹಾಕೊಳ್ಳೋಂಥ ನ್ಯಾಚುರಲ್, ಇದು ಮಕ್ಕಳದಲ್ವಾ? ಇದು ಮಕ್ಕಳ ಹಾಲ್ಪುಡಿ. ಅದೇ ರೀತಿ ನಾವು ತಲೆಗೆ ಹಾಕೊಳ್ಳೋಂಥ ಬಣ್ಣ ನಮ್ಮ ಕೂದಲಿಗೆ ಮತ್ತು ನಮ್ಮ ಪರಿಸರಕ್ಕೆ. ಮತ್ತು ಅದೇ ರೀತಿ ಇಂಡಿಗೋ, ಇದು ತಲೆಗೆ ಬಿಳಿ ಬಣ್ಣ ಕೊಡೋದಕ್ಕೆ ಏನು ಉಪಯೋಗಿಸ್ತೀವಿ, ಇದು ಕೂಡ ಒಂದು ಗಿಡದ ಎಲೆ ಪುಡಿ. ಮತ್ತು ಈಗ ನಾವು ತಲೆಯಲ್ಲಿ ಕೊಳೆ ಹೋಗುತ್ತೆ ಅಂತೇಳಿ ಶಾಂಪುಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಅದರ ಬದಲಾಗಿ ಈ ಥರ ಗಿಡಮೂಲಿಕೆಗಳ ಯುಕ್ತವಾದಂಥ ಪದಾರ್ಥಗಳನ್ನ ಬಳಕೆ ಮಾಡೋದ್ರಿಂದ ನಾವು ಸಾಕಷ್ಟು ಪರಿಸರಕ್ಕೆ ಮತ್ತು ನಮಗೆ ನಾವೇ ಕೊಟ್ಕೊಳ್ಳೋಂಥ ಒಂದು ಕೊಡುಗೆ ಅಂತ. ಸರ್ ನಮಸ್ತೆ. ಈ ಬ್ರಷ್ಗಳಿದೆ ನೋಡಿ ಸರ್, ನಾನು ಸುಮಾರಷ್ಟು ಜನ ಕೇಳಿದ್ದೀನಿ, ನೋಡಿದ್ದೀನಿ. ಈ ಬ್ರಷ್ ಇದೆ ನೋಡಿ, ಇದು ಯಾಕೆ ಮೇಡಮ್ ಇದೆಲ್ಲ ಮರ ಇದೆ, ಇದನ್ನ ಯಾಕೆ ಮರದಲ್ಲಿ ಮಾಡಿಲ್ಲ ಅಂತ ಕೇಳ್ತಾರೆ. ಏನಂದ್ರೆ ಈ ತರ ಬ್ರಷ್ಗಳಲ್ಲಿ ಕೂಡ ಕೆಲವೊಂದು ಜನಗಳು ನೈಲಾನ್ ಬ್ರಿಸಲ್ಸ್ನೇ ಹಾಕಿ ಮಾರಾಟ ಮಾಡ್ತಾ ಇದ್ದಾರೆ. ಆ ನೈಲಾನ್ ಅನ್ನೇ ಮಾಮೂಲಿ ಟೂತ್ ಬ್ರಷ್ಗಳಲ್ಲಿ ಏನ್ ಬರುತ್ತೋ ಆ ಬ್ರಿಸಲ್ಸ್ನೇ ಹಾಕಿ ಮಾಡ್ತಾ ಇದ್ದಾರೆ. ಆದ್ರೆ ಈ ಬ್ರಿಸಲ್ಸ್ ಗಳೇನಿದೆ ಇದು ಬಯೋಡಿಗ್ರೇಡಬಲ್ ಬ್ರಿಸಲ್ಸ್, ಅಂದ್ರೆ PBT ಎಂಜಿನಿಯರಿಂಗ್ ಪ್ಲಾಸ್ಟಿಕ್ ಅಂತ ಕರೀತಾರೆ. ಇದು ನಾವು ಬಳಕೆ ಮಾಡಿ ಮಣ್ಣಿಗೆ ಎಸೆದ ಮೇಲೆ ಭೂಮಿಗೆ ಬಿಸಾಕಿದ ನಂತರ 180 ದಿವಸಗಳಲ್ಲಿ ಇದು ಡಿಕಂಪೋಸ್ ಆಗೋದಕ್ಕೆ ಶುರು ಆಗುತ್ತೆ. ಸರ್ ಹೇಳಿ ಅದೇನಂತ. ಇದು ತ್ರಿಫಲ ಚೂರ್ಣ ಅಂತೇಳಿ, ಇದು ನಮ್ಮ ಹೊಸ ಅನ್ವೇಷಣೆ ಏನಲ್ಲ. ಹಿಂದೆ ಶತಮಾನಗಳಿಂದ ನಮ್ಮ ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಕಂಡಿಡಿದಂಥ ಒಂದು ಪರಿಹಾರ, ಆರೋಗ್ಯದಲ್ಲಿ ಒಂದು ಪರಿಹಾರ. ಪ್ರತಿಯೊಬ್ಬನ ದೇಹ ಕೂಡ ವಾತ ಪಿತ್ತ ಕಫದಿಂದ ಮಾಡಲ್ಪಟ್ಟಿದೆ. ಸೊ ಆ ವಾತ ಪಿತ್ತ ಕಫ ಸಮಸ್ಥಿತಿನಲ್ಲಿದ್ದರೆ ಆತ ಆರೋಗ್ಯವಾಗಿದ್ದಾನೆ ಅಂತ ಒಂದು ಸೂಚಕ. ಅದರಲ್ಲಿ ಏರುಪೇರುಗಳಾದಾಗ ಆ ಮೂರನ್ನು ಕೂಡ ಈ ನಾವು ತ್ರಿಫಲ ಅಂದರೆ ತ್ರಿಫಲ ಅಂದರೆ 3 ಫಲಗಳು ಅಂದರೆ ಅಳಲೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿ, ಈ 3 ಫಲಗಳ ಮಿಶ್ರಣವೇ ತ್ರಿಫಲ ಚೂರ್ಣ. ಇದನ್ನು ನಾವು ಹಲವು ವಿಧಾನದಲ್ಲಿ ನಾವು ಬಳಕೆ ಮಾಡ್ಬೋದು, ದೇಹಕ್ಕೆ ಸೇರಿಸ್ಬೋದು. ಈಗ ಉದಾಹರಣೆಗೆ ಮಲಬದ್ಧತೆ, ಅಜೀರ್ಣ, ಅಸಿಡಿಟಿ, ಕಫ ಈ ಥರ ಸಮಸ್ಯೆಗಳಿದ್ದಾಗ ರಾತ್ರಿ ಊಟ ಆದಮೇಲೆ ಅರ್ಧ ಲೋಟ ಬೆಚ್ಚಗಿರೋ ನೀರಿಗೆ, ಊಟ ಮಾಡೋ ಚಮಚದಲ್ಲಿ 1 ಚಮಚ ಬಿಸಿನೀರಿಗೆ ಬೆಚ್ಚಗಿರೋ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಕ್ಲೀನಾಗಿ ಮಲಬದ್ಧತೆ ಸಮಸ್ಯೆ, ಅಜೀರ್ಣ ಬಗೆಹರಿಯುತ್ತೆ ಮತ್ತು ಕಫ ಇದ್ದರೆ ಕ್ಲಿಯರ್ ಆಗುತ್ತೆ. ಮತ್ತು ಸಿಗುತ್ತೆ ನಿಮ್ಮ ಹತ್ರ ಅಲ್ವಾ? ಇದು ನಮ್ಮಲ್ಲಿ ಸಿಗುತ್ತೆ. ಇದೇ ರೀತಿ ಇದನ್ನು ಬೇರೆ ಬೇರೆ ರೀತಿ ಉಪಯೋಗಿಸಿ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡ್ತಾರೆ. ಹೌದು ಸರ್, ಇಲ್ಲಿ ಮೈಸೂರಿಗೆ ಸರ್, ನಾವು ಮೈಸೂರಿನಲ್ಲಿ, ತಾವು ಎಲ್ಲಿರೋದು ಸರ್? ಮೈಸೂರಲ್ಲಿ ನಾವು ಪ್ರತಿ ಭಾನುವಾರ ವಿಜಯನಗರ ಸಾವಯವ ಸಂತೆ ನಡೆಯುತ್ತೆ. ವಿಜಯನಗರ 2nd ಸ್ಟ್ರೀಟ್ ಎಲ್ಲಿ ಸರ್? ಚೆಸ್ಕಾಂ ಹೆಡ್ ಆಫೀಸ್ ಇದೆಯಲ್ಲ, ಅದರ ಎಕ್ಸಾಕ್ಟ್ ಆಪೋಸಿಟ್ ಮೂಡಾದ ಕಟ್ಟಡ ರೈತ ಸಂತೆ, ಅಲ್ಲಿ ಎಲ್ಲ ಪದಾರ್ಥ ಸಿಗುತ್ತೆ. ಶನಿವಾರನ ಸರ್ ಅದು? ಇಲ್ಲ, ಭಾನುವಾರನೂ ಇರುತ್ತಾ? ಭಾನುವಾರ ಇಲ್ಲಿ ಮತ್ತೆ 7ರಿಂದ 10 ಕಡ ಆಫೀಸಲ್ಲಿ 7ರಿಂದ 10, 10ರಿಂದ 5. ಓಕೆ. ಅಂದರೆ ಇದು ಒಂದು 0
ಕೆಮಿಕಲ್ ಅಂದರೆ ರಾಸಾಯನಿಕದಿಂದ ಮುಕ್ತವಾದಂಥ ಹಾ. ಲಿಪ್ ಬಾಮ್ ಇವತ್ತು ನಮ್ಮ ಹೆಣ್ಮಕ್ಳುಗಳು ಮತ್ತು ಸ್ತ್ರೀಯರು ಪ್ರತಿದಿನ ಊಟ ಮಾಡೋಕ್ಕಾಗುತ್ತೋ ಮಾಡಲ್ವೋ ಲಿಪ್ ಸ್ಟಿಕ್ ಲಿಪ್ ಬಾಮ್ ಅಂತೂ ಕಂಪಲ್ಸರಿ ಬಳಕೆ ಮಾಡಲೇಬೇಕು. ಅನಿವಾರ್ಯ ಕಾರಣಗಳಿಂದಾಗಿ ಇವತ್ತು ಕಚೇರಿಗಳಲ್ಲಿ ಬಂದಿರೋವಂಥ ಬೇರೆ 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 ಶಿಸ್ತುಗಳು ಬದಲಾಗ್ತಾ ಇರೋದ್ರಿಂದ ಅವರು ಬಳಕೆ ಮಾಡಲೇಬೇಕಾಗಿದೆ. ಆದರೆ ಇವತ್ತು ಮಾರ್ಕೆಟಿನಲ್ಲಿ ಹಲವಾರು ವಿಧವಾದಂಥ ಬಣ್ಣಕ್ಕೋಸ್ಕರ ಕೆಮಿಕಲ್ ಯುಕ್ತ ಲಿಪ್ ಬಾಮ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ನಾವು ಇದು ಆರೋಗ್ಯ ಬುತ್ತಿ ತನ್ನದೇ ಆದ ಒಂದು ಹೊಸ ಪ್ರಯತ್ನ. ಇದು ಏನಂತಂದರೆ ಇದರಲ್ಲಿ ವೈಲ್ಡ್ ಬಿ ವ್ಯಾಕ್ಸ್ ಅಂದರೆ ಕಾಡು ಮೇಣ ಏನಿದೆ, ಆ ಕಾಡು ಮೇಣಕ್ಕೆ ಹಲವಾರು ಎಣ್ಣೆಗಳು, ಇದು ಕ್ಯಾಸ್ಟರ್ ಇರ್ಬೋದು, ಸೆಸೆಮೆ ಇರ್ಬೋದು, ಕೋಕೋನಟ್ ಆಯಿಲ್ ಇರ್ಬೋದು, ಆಮಂಡ್ ಆಯಿಲ್ ಇರ್ಬೋದು, ಪ್ಯೂರಿಫೈಡ್ ಬಟರು ಮತ್ತು ಅನಂತ ಮೂಲ, ಜ್ಯೇಷ್ಠ ಮಧು, ಈ ಥರ ಹಲವಾರು ಗಿಡಮೂಲಿಕೆಗಳು ಮತ್ತು ಎಣ್ಣೆಗಳನ್ನ 51 ದಿನಗಳ ಕಾಲ ಸೂರ್ಯನ ಬಿಸಿಲಲ್ಲಿ ಅದನ್ನು ಸಂಸ್ಕರಣೆ ಮಾಡಿ, ಅದನ್ನು ಸೂರ್ಯಪಾಕ ಅಂತ ಆಯುರ್ವೇದದಲ್ಲಿ ಕರೀತಾರೆ. ಆ ರೀತಿ ಸಂಸ್ಕರಣೆ ಮಾಡಿರೋಂಥ ಒಂದು ವಿಶೇಷವಾದಂಥ ಒಂದು ಪ್ರಸಾದನ. ಇದಕ್ಕೆ ಯಾವುದೇ ಬಣ್ಣ ಹಾಕಿಲ್ಲ ನಾವು. ಇದು ಮಕ್ಕಳಿಂದ ದೊಡ್ಡವ್ರ ತನಕ ಅಪ್ಪಿ ಅವರು ಹಚ್ಕೊಂಡು ಅದು ಹೊಟ್ಟೆ ಸೇರಿದ್ರು ಕೂಡ ಅವರ ಆರೋಗ್ಯಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಇದು ಈವನ್ ಪ್ಯಾಕಿಂಗ್ ಏನಿದೆ ಇದು ಕೂಡ ಎಕೋ ಫ್ರೆಂಡ್ಲಿಯಲ್ಲಿ ಮಾಡಿದ್ದೀವಿ. ಇದು ಕೆಳಗಡೆಯಿಂದ ಪುಷ್ ಮಾಡಬೇಕು, ಎಷ್ಟು ಅಗತ್ಯ ಇದೆ ಅಷ್ಟನ್ನು ಪುಷ್ ಮಾಡಿಕೊಂಡು ಈ ರೀತಿ ಪುಷ್ ಮಾಡಿ ಅಪ್ಲೈ ಮಾಡೋದು. ಅಕಸ್ಮಾತ್ ಜಾಸ್ತಿ ಬಂತಂದ್ರೆ ಮತ್ತೆ ಒಳಗಡೆ ಈ ಎಲ್ಲ ನೈಸರ್ಗಿಕ ವಸ್ತುಗಳನ್ನು ನೀವು ಮೈಸೂರಿನ ಕಾಡಾ ಕಚೇರಿ ಪ್ರತಿ ಭಾನುವಾರ 10ರಿಂದ 5:30ವರೆಗೂ ನಿಮಗೆ ಅಲ್ಲಿ ನಡೆಯುತ್ತೆ. ಸಾವಯವ ಸಂತೆ ಅಂತ ನಡೆಯುತ್ತೆ. ಅಲ್ಲಿ ಹೋಗಿ ಪ್ರತಿಯೊಬ್ಬರು ಈ ವಸ್ತುಗಳನ್ನು ಖರೀದಿಸ್ಬೋದು. ಆರೋಗ್ಯವಾಗಿ ಇರುವುದಕ್ಕೆ ಈ ಥರ ವಸ್ತುಗಳು ತುಂಬ ಬೇಕಾಗಿದೆ. ನೈಸರ್ಗಿಕ ಬದುಕೋದಕ್ಕೆ ಇದು ತುಂಬ ಉತ್ತಮವಾದದ್ದು.